ಪ್ರಶ್ನೆ ಸಂಖ್ಯೆ 49 ಮಾನ್ಯ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರಲ್ಲಿ ಕೇಳಬಯಸುತ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಪತಿಗಳೇ, ಉತ್ತರದಲ್ಲಿ ಎಷ್ಟು ಮರಗಳ ಮಿಲ್ಲುಗಳಿವೆ, ಆಮೇಲೆ ಎಷ್ಟು ಮರಗಳು ನಾಟ ಮತ್ತು ಇತರ ಅರಣ್ಯ ಉತ್ಪನ್ನಗಳ ಖರೀದಿ ಮಾಡಿರುತ್ತದೆ ಹರಾಜಿನಲ್ಲಿ ಅನ್ನೋನ ಉಲ್ಲೇಖ ಮಾಡಿದ್ದಾರೆ. ಬಟ್ ಬಹುಶಃ ಇವರು ಹೇಳಿದಷ್ಟು ಘನ ಮೀಟರ್ ನಾಟ ನಮಗೆ ಬೇಕಾದಷ್ಟು ಸಿಗದ ಕಾರಣ ಪ್ರೈವೇಟ್ಗಳಿಂದ ಆಮೇಲೆ ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರಗಳಿಂದ ಮಿಲ್ಲುಗಳು ಆಮದು ಮಾಡ್ತದೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇವತ್ತು ರೈತರ ಹತ್ರ ಕೂಡ ಖಾಸಗಿ ರೈತರ ಹತ್ರ ಹೆಚ್ಚು ಮರ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಬಹುಶಃ ನನಗೆ ಗೊತ್ತಿದ್ದಂಗೆ ನಾನು ಕೂಡ ನಮ್ಮ ಮನೆಯವರು ಟಿಂಬರ್ ಕಾಂಟ್ರಾಕ್ಟರ್ ಆದ್ದರಿಂದ ಹಿಂದೆ ಇತ್ತು, ಒಂದು 40-45 ವರ್ಷಗಳ ಹಿಂದೆ ನಾಟ ಅಧಿಕ ಪ್ರಮಾಣದಲ್ಲಿ ಸಿಗ್ತಾ ಇತ್ತು, ಈಗ ಸಿಗುವುದಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಟಗಳು ಮಿಲ್ಲಿನಲ್ಲಿ ಬರುವುದನ್ನು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ತಾವು ಯಾವ್ಯಾವ ಮರಗಳಿದೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದೀರಿ. ಇವತ್ತು ಬೇಡಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಬೇಡಿಕೆ ಏನು ನಮ್ಮಲ್ಲಿ ನೀವು ಅರಣ್ಯದಿಂದ ಹರಾಜು ಮಾಡುವುದಲ್ಲದೆ ನಮ್ಮ ರೈತರು ಬೆಳೆದದಲ್ಲದೆ ಅಂತಾರಾಷ್ಟ್ರ ಮಟ್ಟದಿಂದ ಕೂಡ ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಾವು ಅಂತಾರಾಷ್ಟ್ರ ಮಟ್ಟದಿಂದ ಖರೀದಿಯನ್ನು ಮಾಡುವಂಥ ವ್ಯವಸ್ಥೆಯಲ್ಲಿದ್ದೇವೆ. ಶ್ರೀಗಂಧ ಮರವನ್ನು ಉಲ್ಲೇಖ ಮಾಡಿದ್ದೇವೆ. ಶ್ರೀಗಂಧ ಮರ ಎಲ್ಲೂ ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ಅದು ಶ್ರೀಗಂಧದ ನಾಡು ಅಂತ ಹೇಳಿದ ಸಾಗರ ಸ್ವರೂಪ ಭಾಗದಿಂದ ನಾನು ಬಂದಿದ್ದೇವೆ. ಅದರ ವಾಸನೆ ಕೂಡ ಅಲ್ಲಿ ಇರೋದ ಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ. ನನ್ನ ಕಳಕಳಿ ಇಷ್ಟೇ, ತಮ್ಮ ಒಂದು ಸಹಕಾರದಿಂದ ನಾವೆಲ್ಲರೂ ಕೂಡ ಅರಣ್ಯ ಪ್ರದೇಶವನ್ನು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಉಮಾಶ್ರೀ ಅವರು ಮತ್ತು ನಮ್ಮ ಐವನ್ ಡಿಸೋಜಾ ಎಲ್ಲ ಇದ್ದರು. ನಾವು ಪಶ್ಚಿಮ ಘಟ್ಟದಲ್ಲಿ ಅತ್ಯಂತ ಹೆಚ್ಚು ಮರವನ್ನು ನಾವು ಅರಣ್ಯ ಪ್ರದೇಶದಲ್ಲಿ ನಿರೀಕ್ಷೆ ಮಾಡ್ತೇವೆ. ಅರಣ್ಯದ ಒಳಗಡೆ ಕಬಿನಿ ಆಗಿರ್ಬೋದು, ನಾಗರಹೊಳೆ, ಆಮೇಲೆ ಅತ್ಯಂತ ತೀರ್ಥಹಳ್ಳಿ ಹೆಚ್ಚು ಚಿರಪುಂಜಿ ಅಂತ, ಎರಡನೇ ಚಿರಪುಂಜಿ ಅಂತ ಹೇಳ್ತೇವೆ ನಾವು, ಅತ್ಯಂತ ಮಳೆಯನ್ನು ಬೀಳುವಂಥ ಪ್ರದೇಶ ಆಗುಂಬೆ. ಆ ಭಾಗದ ಅರಣ್ಯದ ಒಳಗೆ ಹೋದರೆ ಎಲ್ಲ ಖಾಲಿ ಮರಗಳು ಬಹುಶಃ ವಿರಳವಾಗಿ ನಾವು ಕಾಣ್ತಾ ಇದ್ದೇವೆ. ತಮ್ಮ ಅನುಗ್ರಹದಿಂದ ನಿಜವಾಗಿ ನನಗೆ ತಮ್ಮನ್ನು ನಾನು ಅಭಿನಂದಿಸಬೇಕು. ನಿನ್ನೆ ನನಗೆ ಬಿಳಿಗಿರಿ ಒಳಗಡೆ ಅರಣ್ಯ ಪ್ರದೇಶದ ಒಳಗಡೆ ಹೋಗ್ಬೇಕಂತ ಹೇಳಿದರೆ ಸೆಕೆಂಡ್ ಸ್ಯಾಟರ್ಡೆ ಎಷ್ಟು ಪ್ರಯತ್ನ ಪಟ್ಟರು ಕೂಡ ನಿಮ್ಮ ಯಾವ ಕೂಡ ಅಧಿಕಾರಿಗಳು ನನಗೆ ಫೋನಲ್ಲಿ ಸಿಕ್ಕಲಿಲ್ಲ. ನಾನು ರಿಕ್ವೆಸ್ಟ್ ಮಾಡಿದರೂ ಕೂಡ ಆಗಲಿಲ್ಲ. ನಿಮಗೆ ಒಂದು ಫೋನ್ ಕಾಲ್ ಮಾಡಿದ ಕೂಡಲೇ ಇಮ್ಮಿಡಿಯೇಟ್ ನೀವು ಆ ವ್ಯವಸ್ಥೆಯನ್ನು ಮಾಡಿ ಆ ಅರಣ್ಯ ವೀಕ್ಷಣೆಗೆ ನಮಗೆ ಒಂದು ಅವಕಾಶ ಮಾಡಿದ್ದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಆ ಅರಣ್ಯದ ಒಳಗೆ ಹೋದಾಗ ದಟ್ಟವಾದ ಅರಣ್ಯ ಅಂದರೆ ಅಷ್ಟು ಚೆನ್ನಾಗಿತ್ತು ಅರಣ್ಯ, ತುಂಬ ಮರಗಳು ಅಂತ. ನಾವೆನ್ನೆಲ್ಲ ಹೋಗಿದ್ದೇವೆ ಅಲ್ಲೆಲ್ಲ ತುಂಬ ನಾಗರಹೊಳೆಲ್ಲ ಅಂದರೆ ಅರಣ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮರಗಳ ಕಟಾವಾಗುತ್ತೆ, ಅಕ್ರಮ ಕಟಾವಾಗುತ್ತೆ ಅರಣ್ಯ ಪ್ರದೇಶಗಳಲ್ಲಿ. ಅದಕ್ಕೋಸ್ಕರ ತಾವು ಒಂದು ಅಕ್ರಮ ಅನಗತ್ಯ ಮರಗಳ ಕಟಾವು ಮತ್ತು ಪರಿಹಾರದಲ್ಲಿ ಭಾಗಿಯಾದವರಿಗೆ ಗಂಭೀರ ಶಿಕ್ಷೆ ಮತ್ತು ದಂಡವನ್ನು ವಿಧಿಸುವಂಥ ಒಂದು ಕೆಲಸವನ್ನು ಮಾಡಬೇಕು. ಅದೇ ರೀತಿ ನಿಗಾ ತಂತ್ರಜ್ಞಾನವನ್ನು ತಾವು ಬಳಸಬೇಕು. ಅರಣ್ಯ ಪ್ರದೇಶಗಳಲ್ಲಿ ಡ್ರೋನ್, ಕ್ಯಾಮರಾ, GST ತಂತ್ರಜ್ಞಾನವನ್ನೆಲ್ಲ ಬಳಸಬೇಕು. ಇನ್ನೊಂದು ತಮ್ಮನಲ್ಲಿ ನಾನು ವಿನಂತಿ, ಕಡಿದು ಬಿಟ್ಟ ಮರಗಳ ಬದಲು ಹೊಸ ಗಿಡಗಳನ್ನು ಅಲ್ಲಿ ನೆಡುವಂಥ ಒಂದು ವ್ಯವಸ್ಥೆ ಆಗಬೇಕು. ತಾವು ಕೂಡ ಒಮ್ಮೆ ವೀಕ್ಷಣೆ ಮಾಡಿ 2 ಕಾಡುಗಳನ್ನು ನೋಡಿದರೆ ತಮಗೂ ಕೂಡ ಗೊತ್ತಾಗುತ್ತೆ. ಆದ್ದರಿಂದ ಅರಣ್ಯವನ್ನು ಯಾವಾಗ ನಾವು ರಕ್ಷಣೆ ಮಾಡ್ತೇವೋ ಅದು ನಮ್ಮನ್ನು ರಕ್ಷಣೆ ಮಾಡ್ತೇವೆ. ಹೈಯೆಸ್ಟ್ ಲ್ಯಾಂಡ್ ಸ್ಕ್ಯಾನಿಂಗ್ ಆಗೋದು ಕೂಡ ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ. ಯಾಕೆಂದರೆ ಎಲ್ಲ ಅರಣ್ಯ ನಾಶ ಆಗಿದೆ, ಅಲ್ಲಿ ಮರಗಳೇ ಇಲ್ಲ. ನಿಮ್ಮ ಪರಿಸರ ರಕ್ಷಣೆ 2 ಕೂಡ ಆಗುತ್ತೆ. ಅದರ ಬಗ್ಗೆ ತಾವು, ಯಾಕೆಂದರೆ ಅತ್ಯಂತ ಹೆಚ್ಚಿನ ಮಿಲ್ಲುಗಳನ್ನು ಹೊಂದಿರುವಂಥ ಜಿಲ್ಲೆಗಳಿಂದ ತಾವು ಆಯ್ಕೆಯಾಗಿ ಬಂದಿದ್ದೀರಿ. ಎಲ್ಲಿ ತಾವು ಅನುಬಂಧದಲ್ಲಿ ತೋರಿಸಿದ್ದೀರಿ. ಬೀದರಿನಿಂದ ಬಂದಿದ್ದೀರಿ ತಾವು. ಬ್ಯಾಂಗ್ಳೂರು ಬಿಟ್ಟರೆ ಬ್ಯಾಂಗ್ಳೂರು ಅರ್ಬನ್ ಅಂದರೆ ಅಲ್ಲಿ ಮಿಲ್ಲುಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರ್ತದೆ, ಅಂದರೆ ಎಲ್ಲರೂ ಕೂಡ ಅಲ್ಲಿ ಖರೀದಿ ಮಾಡಲಿಕ್ಕೆ ಬರ್ತಾರೆ. ಆದರೆ ಬೀದರಲ್ಲಿ ಕೂಡ 158 ಮಿಲ್ಲುಗಳಿದೆ. ತಮ್ಮಲ್ಲಿ ವಿನಂತಿ, ಅರಣ್ಯವನ್ನು ರಕ್ಷಣೆ ಮಾಡುವಂಥ ಕೆಲಸಕ್ಕೆ ತಾವು ಕೈ ಹಾಕಬೇಕು ಅಂತ ವಿನಂತಿ ಮಾಡ್ತೇವೆ. ಇನ್ನೊಂದು ನನ್ನ ಪ್ರಶ್ನೆ ಸಭಾಪತಿಗಳೇ, ಇಲ್ಲಿ ತಾವು ಕೊಟ್ಟಿದ್ದೀರಿ, ಇದು ಅಂಕಿಅಂಶವನ್ನು ಕೊಟ್ಟಿದ್ದೀರಿ ತಾವು. ಇಷ್ಟು 4,81,680 ಘನ ಮೀಟರ್ ನಾಟವನ್ನು ತಾವು ಖರೀದಿ ಹರಾಜಿನಲ್ಲಿ ಹಾಕ್ತೀರಿ ಅಂತ. ಇದು ಇಷ್ಟು ನಾಟ, ಇದನ್ನು ಬಿಟ್ಟ ನೀವು ಅನುಬಂಧ 2ರಲ್ಲಿ ತೋರಿಸಿದ್ದೀರಿ 2 ವರ್ಷದ ಖರೀದಿ ಮಾಡುವ ಮಿಲ್ಲುಗಳ ಸಂಖ್ಯೆ. ಮತ್ತು ಇದು ರೈತರಿಂದ ಖರೀದಿ ಮಾಡಿದ್ದನ್ನು ಬಿಟ್ಟೋ ಅಥವಾ ರೈತರು ಮತ್ತು ಪ್ರೈವೇಟಿಂದ ಖರೀದಿ ಮಾಡಿದ್ದನ್ನು ಸೇರಿಯಾ ಅಂತ ಬೇಕಿತ್ತು. ಸನ್ಮಾನ್ಯ ಸಭಾಪತಿಗಳೇ,
ರಾಜ್ಯದಲ್ಲಿ ಒಟ್ಟು 3,471 ಪರವಾನಗಿ ಹೊಂದಿರುವ ಮರದ ಮಿಲ್ಲುಗಳಿರ್ತವೆ. ಗೌರವಾನ್ವಿತ ಸದಸ್ಯರು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಒದಗಿಸಿಕೊಟ್ಟಿದ್ದೇವೆ. ಈಗ ನಮ್ಮಲ್ಲಿ ಏನು 2 ವರ್ಷಗಳ ಅವಧಿಯಲ್ಲಿ 4,81,685 ಘನಮೀಟರ್ ನಾಟ ಮತ್ತು ಇತರ ಅರಣ್ಯ ಉತ್ಪನ್ನಗಳು ಏನು ಈಗಾಗಲೇ ನಾವು ಮಾರಾಟ ಮಾಡಿದ್ದೇವೆ. ಇದು ಈ ಟೆಂಡರ್ ಮುಖಾಂತರ 39 ನಮ್ಮ ಡಿಪೋಗಳಿದೆ. ನಮ್ಮ ಡಿಪೋಗಳಿಂದ ಇದನ್ನು ಇವತ್ತು ಖಾಸಗಿಯಾಗಿ ಮಾರಾಟ ಮಾಡಲಾಗಿದೆ. ಯಾವ್ಯಾವ ಮಿಲ್ಗಳು ರೈತರಿಂದ ಆಗಲಿ ಅಥವಾ ಹೊರ ರಾಜ್ಯದಿಂದ ಇವರು ತಗೊಂಡು ಬಂದಿದ್ದಾರೆ ಅಥವಾ ವಿದೇಶದಿಂದ ಆಮದು ಮಾಡಿಕೊಂಡಿದ್ದಾರೆ, ಅದು ಇದರಲ್ಲಿ ಸೇರಿಲ್ಲ. ಇದು ಬರೀ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥದ್ದು ಏನು ಮಾರಾಟ ಮಾಡಿದ್ದೇವೆ ಅದನ್ನು ತಾವು ಕೇಳಿದ್ದೀರಿ. ಅದನ್ನು ತಮಗೆ ಮಾಹಿತಿಯನ್ನು ಒದಗಿಸಿಕೊಡಲಾಗಿದೆ. ತಾವು ಕೆಲವೊಂದು ಸಲಹೆಗಳನ್ನು ಕೊಟ್ಟಿದ್ದೀರಿ. ಅರಣ್ಯ ಪ್ರದೇಶದಲ್ಲಿ ಇನ್ನೂ ಹೆಚ್ಚಿನ ಒಂದು ಮರಗಳನ್ನು ಬೆಳೆಸುವಂಥದ್ದಕ್ಕೆ ಈಗಾಗಲೇ ಕ್ರಮ ತೆಗೆದುಕೊಂಡಿದ್ದೇವೆ. ಪ್ರತಿ ವರ್ಷ ಸುಮಾರು ಬ್ಲಾಕ್ ಪ್ಲಾಂಟೇಷನ್ಗೆ ಸುಮಾರು ಕ್ಯಾಂಪದಲ್ಲಿ ಈ ಥರ ಒಂದು ಅನುದಾನದಲ್ಲಿ ಹೆಚ್ಚಿನ ಮರಗಳನ್ನು ಬೆಳೆಸಲಿಕ್ಕೆ ಮತ್ತು ಮಾನವ ಪ್ರಾಣಿ ಸಂಘರ್ಷ ಕಡಿಮೆನೂ ಮಾಡಲಿಕ್ಕೆ ಪ್ರಾಣಿಗಳಿಗೇನು ಆಹಾರ ಬೇಕಾಗಿದೆ ಅಂಥ ಒಂದು ಮರಗಳು ಬೆಳೆಸಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟು ಅದಕ್ಕೆ ನಾವೆಲ್ಲ ಕ್ರಮ ಮಾಡಿದ್ದೇವೆ. ಮತ್ತು ಇದರಲ್ಲಿ ಯಾವುದೇ ಅಕ್ರಮ ಕಡಿತಲೆ ಮಾಡುವಂಥದ್ದು ಇರ್ಬೋದು ಅಥವಾ ಅರಣ್ಯದ ವ್ಯಾಪ್ತಿಯಲ್ಲಿ ಬರುವಂಥ ಮರಗಳೇನಿದ್ದಾವೆ, ಶ್ರೀಗಂಧ ಇರ್ಬೋದು ಅಥವಾ ಸಾಗವಾನಿ ಇರ್ಬೋದು, ಅದಕ್ಕೆ ಯಾರಾದರೂ ಅಕ್ರಮ ಮಾಡಿದರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಹಿಂದೆ ಮಾಡಿದಂಥ ಏನು ಕೇಸ್ಗಳಿದ್ದಾವೆ, ಪ್ರಕರಣಗಳಿದ್ದಾವೆ, ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಆಧುನಿಕ ತಂತ್ರಜ್ಞಾನ ಬಳಸ್ಕೊಳ್ತಾ ಇದ್ದೇವೆ. ಇವತ್ತು ತಮ್ಮ ಸಲಹೆಯನ್ನು ತೆಗೆದುಕೊಂಡು ಇನ್ನೂ ಉತ್ತಮ ರೀತಿಯಲ್ಲಿ ಮರಗಳನ್ನು ಬೆಳೆಸುವಂಥದ್ದಕ್ಕೆ ಕ್ರಮ ಜರುಗಿಸ್ತೇವೆ. ಎಸ್ ರವಿ ಹಾಗೂ ಸಾಬಣ್ಣ ತಳವಾರ್. ಸನ್ಮಾನ್ಯ ಸಭಾಪತಿಗಳೇ, ನನ್ನ